ನಮಸ್ಕಾರ ಎಲ್ರಿಗೂ. ಇವತ್ತೊಂದು ನಿಮಗೆ ಒಂದು ಒಳ್ಳೆಯ ಸತ್ಯವನ್ನು ಹೇಳೋದಕ್ಕೆ ಬಂದಿದೆ. ನೋಡಿ, ಬಹಳ ಜನರಿಗೆ ಈ ಶುಗರ್ ಬಂತು ಅಂತಂದರೆ ಅವ್ರು ಏನು ಮಾಡ್ತಾರೆ ಅಂದರೆ ನ್ಯೂರೋಪತಿ ಅಂತ, ನೆಫ್ರೋಪತಿ ಅಂತ, ನಮಗೆ ಬ್ಲಡ್ ಕೊಲೆಸ್ಟ್ರಾಲ್ ಜಾಸ್ತಿ, ಈ ರೀತಿಯಲ್ಲಿ ಏನೇನೋ ಒಂದು ಸುಳ್ಳು ವಿಚಾರಗಳನ್ನು ತಲೆಯಲ್ಲಿ ಹಾಕೋತಾ ಇರ್ತಾರೆ. ಕಾಲು ಉರಿತಾ ಇರುತ್ತೆ, ಮೂತ್ರ ಜಾಸ್ತಿ ಬರ್ತಾ ಹೋಗುತ್ತೆ, ಸುಸ್ತು ಜಾಸ್ತಿ ಬರುತ್ತೆ, ಮತ್ತು ನರ ದೌರ್ಬಲ್ಯ ಬರುತ್ತೆ. ಇವೆಲ್ಲ ಕೆಲವೊಂದು ಸಂದರ್ಭದಲ್ಲಿ ಪ್ಯಾರಲೈಸ್ ಕೂಡ ಆಗ್ಬೋದು ಅಂತ ತಲೆಯಲ್ಲಿ ಹಾಕೊಂಡಿರ್ತಾರೆ. ಅದು ಏನೇ ಆಗಿರಲಿ, ಯಾವುದೇ ಒಂದು ಡಿಸೀಸ್ ಕಾಯಿಲೆ ಬರಬೇಕು ಇತ್ತು ಅಂತಂದರೆ ಆ ಕಾಯಿಲೆ ಒಮ್ಮೆಂದು ಬರೋದಿಲ್ಲ. ಅದು ಯಾವ ರೀತಿಯಾಗಿ ನೀವು ಮಾಡುವಂಥ ತಪ್ಪು ಕಾರ್ಯಗಳ ಮುಖಾಂತರವಾಗಿ ಬಂದಿರುತ್ತೆ. ಅದನ್ನು ಈಗ ಬಂದಿದೆ ಅಂದ ತಕ್ಷಣ ನಮಗೆ ಕಾಲು ಹೋಗುತ್ತೆ, ಕೈ ಹೋಗುತ್ತೆ, ಲಿಂಗ ಉದ್ರೇಕ ಆಗಲ್ಲ, ನಮ್ಮ ಸೆಕ್ಸುವಲ್ ಜೀವನ ಸಮಸ್ಯೆ ಸಂಪೂರ್ಣವಾಗಿ ನಾಶ ಆಗೋಗುತ್ತೆ, ಹಾಗೆ ಹೀಗೆ ಅಂತ ತಲೆಯಲ್ಲಿ ಹಾಕೊಂಡಿರ್ತಾರೆ. ಇನ್ನೂ ನಮ್ಮ ಕ್ಯಾಸೆಟ್ನ ಕೇವಲ ಸಿಂಟಮ್ಸ್ಗಳ ಸಾಯೋದಲ್ಲ, ನೀವು ಮಾಡಿರುವಂಥ ಏನು ವಿಹಾರ, ಆಚಾರ, ವಿಚಾರಗಳು ಇದಾವಲ್ಲ, ಅದು ಈ ನೆಫ್ರೋಪತಿಗಿಂತಲೂ ಡೇಂಜರ್, ಅದು ಅಷ್ಟು ಅಪಾಯಕಾರಿ ಅಂತ. ಇದು ಏನು ದೊಡ್ಡ ವಿಷಯ ಇಲ್ಲ. ಬ್ಲಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ಬೋದು, ಕಾಲು ಉರಿಯುವುದಾಗಿರ್ಬೋದು, ಇವೆಲ್ಲ ಸಮಸ್ಯೆಗಳು ದೊಡ್ಡದಲ್ಲ. ನೀವೇನು ಹಿಂದೆ ಮಾಡಿದ್ರೆ ಅದು ದೊಡ್ಡ ತಪ್ಪು. ಆ ತಪ್ಪದಿಂದಲೇ ಈ ಒಂದು ಸಕ್ಕರೆ ಕಾಯಿಲೆ ನಿಮಗೆ ಬಂದಿದೆ. ಅದನ್ನು ನೀವು ಸಂಪೂರ್ಣವಾಗಿ ಕಡಿಮೆ ಮಾಡ್ಕೊಳ್ಬೇಕಿತ್ತು ಅಂತಂದರೆ ಯಾವುದೇ ಅನುಮಾನ ಇಲ್ಲದೆ ಮನಸ್ಸಿನ ಮುಖಾಂತರ, ಅದು ಎಷ್ಟೇ ಹಳೆಯದಾಗಿರ್ಬೋದು, ಅದನ್ನು ಮತ್ತೆ ಮೊದಲೇ ಥರ ನೀವು ಮಾಡೋದಕ್ಕಾಗಿ ನಿಮ್ಮ ಹತ್ರ ಯೋಗ ಮತ್ತು ಆಯುರ್ವೇದ ಅನ್ನೋ ಒಂದು ಅದ್ಭುತವಾದ ಶಕ್ತಿ ಇದೆ. ವೈದ್ಯರಿದ್ದಾರೆ, ಸಂಪರ್ಕ ಮಾಡಿ. ಯಾರು ವೈದ್ಯರುಗಳು ಒಂದೊಂದು ಸಂದರ್ಭದಲ್ಲಿ ಕೆಲವೊಂದು ಕೇಳಿದ್ರೆ ನೀವು ಭಯ ಪಡ್ತೀರ. ಭಯ ಪಡಬೇಡ. ನಿಮ್ಮ ಮೇಲೆ ನೀವು ಭರವಸೆ ಮಾಡಿ. ಆ ಭರವಸೆ ಗಟ್ಟಿಯಾಗಿತ್ತು ಅಂತಂದರೆ ಈ ನೆಫ್ರೋಪತಿ ಅಲ್ಲ, HIV ಏಡ್ಸ್ ಬಂದರೂ ಅದೇನು ವಿಷಯ ಇಲ್ಲ, ಅದು ಕಡಿಮೆ ಆಗುತ್ತೆ. ಕ್ಯಾನ್ಸರ್ ಆದರೂ ಸಮಸ್ಯೆ ಇಲ್ಲ, ಅದು ಕೂಡ ಕಡಿಮೆ ಆಗುತ್ತೆ. ಅದು ನಿಮ್ಮ ಭರವಸೆಯ ಬೆಳಕು. ನೀವು ಆ ಭರವಸೆಯ ಬೆಳಕಲ್ಲಿ ನೀವು ಬದುಕ್ತಾ ಇದ್ದೀರಿ ಅಂತಂದರೆ ಖಂಡಿತವಾಗಿ ಯಾವುದೇ ಸಮಸ್ಯೆ ಇರೋಲ್ಲ. ಇದೇನು ದೊಡ್ಡ ವಿಷಯ ಇಲ್ಲ. ಎಲ್ಲರೂ ಕೂಡ ಸಿಹಿಯನ್ನು ಆರಾಮಾಗಿ ತಿಂದು ಜೀವನವನ್ನು ಸಕಾರದತ್ತ ಕೊಂಡೊಯ್ದು ಶಾಶ್ವತ ನಿಮ್ಮದಾಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.